ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ದಾವಣಗೆರೆಯ ಎಸ್ಎಸ್ ಹೈಟೆಕ್ ಹಾಸ್ಪಿಟಲ್ನ ಪ್ರಾಧ್ಯಾಪಕರು, ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಬಂದಮ್ಮ ನರೇಂದ್ರ ಎಸ್ ಅವರೊಂದಿಗೆ ಪ್ರಸೂತಿ ಪಿಸ್ತೂಲ ಕುರಿತು ಸಂದರ್ಶನ. ಕೇಳುಗರೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಪ್ರಸೂತಿ ಫಿಸ್ತೂಲ ಅನ್ನುವಂಥ ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಏನು ಮೇ 23ರಂದು ಪ್ರಸೂತಿ ಫಿಸ್ತೂಲ ನಿರ್ಮೂಲನ ದಿನವನ್ನಾಗಿ ಆಚರಿಸಲಾಗುತ್ತೆ. ಆ ಹಿನ್ನೆಲೆಯಲ್ಲಿ ಇದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳುವಂತ ಉದ್ದೇಶದಿಂದ ಈ ಒಂದು ವಿಷಯವನ್ನ ನಾವಿವತ್ತು ತಗೊಂಡಿದ್ದೀವಿ. ಹಾಗೆ ನಮಗೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಅಥವಾ ಪೂರಕವಾದ ಮಾಹಿತಿಯನ್ನ ಕೊಡ್ತಾ ಇರುವಂತಹದ್ದು ದಾವಣಗೆರೆಯ ಎಸ್ಎಸ್ ಹೈಟೆಕ್ ಹಾಸ್ಪಿಟಲ್ನಲ್ಲಿ ಪ್ರಾಧ್ಯಾಪಕರು ಹಾಗೆ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞೆಯಾದಂತಹ ಡಾಕ್ಟರ್ ಬಂದಮ್ಮ ನರೇಂದ್ರ ಎಸ್ ಅವರು ನಮ್ಮ ಜೊತೆ ಇದ್ದಾರೆ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಓಕೆ, ಏನು ಈ ಒಂದು ಪ್ರಸೂತಿ ಫಿಸ್ತೂಲ ಅನ್ನುವಂಥದ್ದನ್ನ ನೋಡಿದಾಗ ಅಲ್ಲಿ ನನಗೆ ಎರಡು ಶಬ್ದಗಳು ಒಟ್ಟಿಗೆ ಕಂಡು ಬರುವಂತದ್ದು, ಎರಡು ಪದಗಳು ಸೇರಿ ಈ ಒಂದು ತೊಂದರೆ ಬಗ್ಗೆ ಹೇಳ್ತಾ ಇರುವಂತದ್ದು. ನಮಗೆ ಫಿಸ್ತೂಲ ಅನ್ನುವಂಥದ್ದು ಗೊತ್ತಿದ್ದು, ಕೆಲವೊಂದು ಸಾರಿ ಗೊತ್ತಿರುತ್ತೆ. ಈ ಪ್ರಸೂತಿ ಫಿಸ್ತೂಲ ಅಂತ ಅಂದ್ರೆ ಏನು? ಈಗ ಪ್ರಸೂತಿ ಅಂದ್ರೆ ಹೆರಿಗೆ ಆಗುವಾಗ ಉಂಟಾಗುವ ಫಿಸ್ತೂಲಾಗೆ ಪ್ರಸೂತಿ ಫಿಸ್ತೂಲ ಅಂತ ಹೇಳ್ತಾರೆ. ನಮ್ಮ ಜನನಾಂಗದ ಮುಂದ್ಗಡೆಗೆ ಮೂತ್ರ ಚೀಲ ಇದೆ, ಹಿಂದ್ಗಡೆಗೆ ಗುದದ್ವಾರ ಇದೆ, ಅಂದ್ರೆ ರೆಕ್ಟಮ್ ಇಲ್ಲ ಏನಲ್ ಕೆನಾಲ್ ಅಂತ ಹೇಳ್ತೀವಲ್ಲ ಹಾಗೆ. ಸೊ ಪ್ರಸೂತಿ ಆಗುವಾಗ ಏನಾರ ಡಿಫಿಕಲ್ಟ್ ಅಂದ್ರೆ ಕಷ್ಟಕರವಾದ ಹೆರಿಗೆ ಆಗುವಾಗ ಇಲ್ಲ ಮೂತ್ರ ಚೀಲಕ್ಕೆ ಇಲ್ಲ ಗುದನಾಳಕ್ಕೆ ಪೆಟ್ಟು ಬಿದ್ರೆ ಅವಾಗ ಯೋನಿ ಜಾಗದಿಂದ ಮೂತ್ರ ಇಲ್ಲ ಅಂದ್ರೆ ಬೇದಿ ಪಾಸ್ ಆಗೋ ಕಂಡೀಷನ್ಗೆ ಪ್ರಸೂತಿ ಫಿಸ್ತುಲಾ ಅಂತ ಹೇಳ್ತೀವಿ. ಓಕೆ, ಮಲಮೂತ್ರ ಏನು ಹೋಗ್ಬೇಕಾಗಿದ್ದ ಜಾಗವನ್ನ ಬಿಟ್ಟು ಅಸಹಜ ಸಂಪರ್ಕ ಆಗಿರುತ್ತೆ ಯೋನಿಯ ಜಾಗದಿಂದ ಹೋಗುವ ಇದಕ್ಕೆ ಫಿಸ್ತುಲಾ ಅಂತ ಹೇಳ್ತೀವಿ. ಓಕೆ, ಅದು ಪ್ರಸೂತಿ ಫಿಸ್ತುಲಾ ಅನ್ನುವಂಥದ್ದು. ಇದು ಆಗುವಂತದ್ದು ಹೆರಿಗೆ ಸಮಯದಲ್ಲೇ ಆಗುವಂತದ್ದು. ಅದು ಬೇರೆ ಬೇರೆ ಕಾರಣಗಳು ಇದಾವೆ. ಮೇಜರ್ ಪಾರ್ಟ್ ಬಂದು 80 to 80ರಿಂದ 90% ಪ್ರಸೂತಿಯಿಂದಾನೇ ಆಗೋದು. ಬೇರೆ ಕಾರಣಗಳು ನೋಡ್ತಾ ಹೋಗೋದಾದ್ರೆ ಬೇರೆ ಕಾರಣಗಳು ಅಂತಂದ್ರೆ ಈಗ ಹೆರಿಗೆ ಆಗುವಾಗ ಏನಾಗುತ್ತೆ ಅಂದ್ರೆ ಮಗುವಿನ ತಲೆನೂ ಮುಂದ್ಗಡೆಗೆ ನಮ್ದು ಪೆಲ್ವಿಸ್ ಅಂದ್ರೆ ಶನಿ ಭಾಗ ಅಂತ ಹೇಳ್ತೀವಲ್ಲ ಅದ್ರ ಮಧ್ಯೆ ಮೂತ್ರಚೀಲ ಇರುತ್ತೆ. ಅದು ಯಾವಾಗ ಬಹಳ ಹೊತ್ತು ಅಲ್ಲಿದ್ದಾಗ ಅಂದ್ರೆ ಅಬ್ಸ್ಟ್ರಕ್ಟೆಡ್ ಲೇಬರ್ ಇಲ್ಲ ಅಂದ್ರೆ ಹೆರಿಗೆ ಅಡಚಣೆ ಯಾವಾಗ ಜಾಸ್ತಿ ಆಗುತ್ತಲ್ಲ ಅವಾಗ ಏನಾಗುತ್ತೆ ಅಲ್ಲಿ ಇಶ್ಕೀಮಿಯಾ ಅಂದ್ರೆ ರಕ್ತ ಸಂಚಲನ ಮೂತ್ರ ಚೀಲಕ್ಕೆ ಕಡಿಮೆ ಆಗಿ ಅದು ತೂತ ಆಗೋ ಚಾನ್ಸಸ್ ಇರುತ್ತೆ. ಅದು ಆದ್ಮೇಲೆ ಹಿಂದ್ಗಡೆಗೂ ಹಾಗೆ ಅಲ್ಲಿ ಒಂದು ಸೇಕ್ರಮ್ ಅಂತ ಬೋನ್ ಇರುತ್ತೆ, ಅದ್ರ ಮತ್ತೆ ಮಗುವಿನ ತಲೆ ಮಧ್ಯ ಯಾವಾಗ ಮೂತ್ರ ಚೀಲ ಮೂತ್ರ ಗುದನ ಇದಾಗಿರುತ್ತಲ್ಲ ಅವಾಗೂನು ಇದು ತೂತಾಗೋ ಚಾನ್ಸಸ್ ಇರುತ್ತೆ ಬಹಳ ಹೊತ್ತು ಅಲ್ಲಿ ಮಗು ಇದ್ರೆ ಡೆಲಿವರಿ ಸಮಯದಲ್ಲಿ. ಇಲ್ಲ ಅಂತಂದ್ರೆ ಅದು ಹೆರಿಗೆ ಆಗುವಾಗ ತಲೆ ಏನಾರ ದೊಡ್ಡದಿತ್ತು ಅಥವಾ ಕಷ್ಟವಾದ ಹೆರಿಗೆ ಆದಾಗ ಅದು ಸ್ವಲ್ಪ ಮಟ್ಟಿಗೆ ಯೋನಿ ಹರಿದು ಹೋಗೋ ಚಾನ್ಸಸ್ ಇದ್ದೇ ಇರುತ್ತೆ. ಬಟ್ ಜಾಸ್ತಿ ಹರಿದು ಯಾವಾಗ ಅದು ಗುದನಾಳಕ್ಕೆ ಯಾವಾಗ ಅಫೆಕ್ಟ್ ಆಗುತ್ತಲ್ಲ ಅವಾಗೂನು ಇದು ಫಿಸ್ಟುಲಾ ಆಗೋ ಚಾನ್ಸಸ್ ಇರುತ್ತೆ. ಅದು ಬಿಟ್ರೆ ಇನ್ನೊಂದು ಫೋರ್ಸೆಪ್ಸ್ ಡೆಲಿವರಿ ಅಂದ್ರೆ ಇಕ್ಕಳ ಹಾಕಿ ಡೆಲಿವರಿ ಮಾಡಿಸೋದು ಕಷ್ಟ ಆದಾಗ ಅಂತೆಲ್ಲ ಹೇಳ್ತಾರಲ್ಲ ಅವಾಗೂನು ಇದು ಫಿಸ್ಟುಲಾ ಆಗೋ ಚಾನ್ಸಸ್ ಇರುತ್ತೆ. ಅದ್ ಬಿಟ್ರೆ ಮತ್ತೆ ಸಿಸರಿನ್ ಡೆಲಿವರಿ ಮಾಡುವಾಗ ಏನಾದ್ರು ಕಷ್ಟದ ಸಿಸರಿನ್ ಆಯ್ತು, ಒಳಗಡೆಗೆಲ್ಲ 2-3ನೇ ಸಿಸರಿನ್ ಆಗ್ತಾ ಇದೆ ಅಥವಾ ಸಿಸರಿನ್ ಡೆಲಿವರಿ ಆದ್ಮೇಲೆ ರಕ್ತಸ್ರಾವ ನಿಲ್ದೇ ಇರುವಾಗ ಒಂದೊಂದ್ಸರಿ ಗರ್ಭ ಚೀಲನೂ ತೆಗೆಯೋ ಚಾನ್ಸಸ್ ಇರುತ್ತೆ. ಪೆರಿಪಾರ್ಟಮ್ ಸಿಸರಿನ್ ಹಿಸ್ಟೆಕ್ಟಮಿ ಅಂತ ಹೇಳ್ತೀವಿ. ಆ ಸಮಯದಲ್ಲಿ ಕಷ್ಟಕರವಾದ ಸರ್ಜರಿಗಳಾಗುವಾಗ ಮೂತ್ರ ಚೀಲಕ್ಕೆ ಇಲ್ಲ ಅಂದ್ರೆ ರೆಕ್ಟಮ್ಗೆ ಪೆಟ್ಟು ಬಿದ್ದು ಅವಾಗೂ ಫಿಸ್ಟುಲಾ ಆಗೋ ಚಾನ್ಸಸ್ ಇರುತ್ತೆ. ಮೇನ್ ಇಂಪಾರ್ಟೆಂಟ್ ಅಂತಂದ್ರೆ ಇದು ಆಬ್ಸ್ಟೆಟಿಕ್ ಅಂದ್ರೆ ಹೆರಿಗೆ ಸಮಯದಲ್ಲಿ ಅಡಚಣೆ ಆಗುವ ಫಿಸ್ಟುಲಾಗಳೇ ಇಂಪಾರ್ಟೆಂಟ್, ಜಾಸ್ತಿ ಅವೇ ಹೆಚ್ಚಾಗಿ ಕಂಡು ಬರುವಂತದ್ದು. ಓಕೆ, ಈ ಒಂದು ಪ್ರಸೂತಿ ಫಿಸ್ತುಲಾ ಅನ್ನುವಂಥದ್ದೇನಿದೆ ಇದು ನೀವು ಹೇಳಿದ್ರಿ ಗುದನಾಳ ಅಥವಾ ಏನು ಯೋನಿಯ ಭಾಗ ಜೊತೆಗೆ ಮೂತ್ರ ಹೋಗುವಂತ ಜಾಗ, ಈ ಮೂರರ ಮಧ್ಯೆ ಒಂದು ಘರ್ಷಣೆ ಉಂಟಾಗುತ್ತೆ ಅಂತಾನೆ ಹೇಳ್ಬೋದು ಮೇಡಮ್. ಎರಡೂನು ಅಸೋಸಿಯೇಟೆಡ್ ಇರ್ಲೇಬೇಕಿಲ್ಲ. ಬರೀ ಒಂದೊಂದ್ಸರಿ ಬರೀ ರೀಸಸ್ ಹೋಗೋ ಚಾನ್ಸಸ್ ಇರುತ್ತೆ, ಇಲ್ಲಾಂದ್ರೆ ಒಂದೊಂದ್ಸರಿ ಬರೀ ಬೇದಿ ಹೋಗೋ ಚಾನ್ಸಸ್ ಇರುತ್ತೆ. ಬೇರೆ ಬೇರೆ ಪ್ರಕಾರಗಳಲ್ಲಾಗುವಂತ ಈ ಕಾರಣಗಳು ಹೇಳಿದ್ನಲ್ಲ ಅದು ಕಾರಣಗಳು ಯೂಶುವಲಿ. ಅದು ಬಿಟ್ರೆ ಲೈಕ್ ಇದೆಲ್ಲ ಪ್ರಸೂತಿಯಿಂದ ಆಗೋದು. ಅದು ಬಿಟ್ರೆ ಗೈನಕಾಲಜಿಕಲ್ ಕಂಡೀಷನ್ ಅಂದ್ರೆ
ಏನಾದ್ರೂ ಕ್ಯಾನ್ಸರ್ ಇತ್ತು ಅಂತಂದ್ರೆ, ಇಲ್ಲ ಅಂತಂದ್ರೆ ಏನಾದ್ರು ರೇಡಿಯೇಷನ್ ಥೆರಪಿ ಅಂತ ಹೇಳ್ತೀವಲ್ಲ, ಅದನ್ನ ತಗೊಳ್ತಾ ಇರ್ಬೇಕಾರೆ, ಅದು ಬಿಟ್ರೆ ಮತ್ತೆ ಗರ್ಭಕೋಶ ತೆಗಿಬೇಕಾದ್ರೆ ಆಪರೇಷನ್ ಮಾಡುವಾಗ ಪೆಟ್ಟಾಗೋ ಚಾನ್ಸಸ್, ಇಲ್ಲ ಅಂತಂದ್ರೆ ಕಾಟ್ರಿ ಅಂತ ಒಂದು ಯೂಸ್ ಮಾಡ್ತೀವಿ ರಕ್ತ ಸ್ರಾವ ಆಗ್ತಿರ್ಬೇಕಾದ್ರೆ ಅದನ್ನ ಸ್ಟಾಪ್ ಮಾಡಕ್ಕೆ. ಸೊ ಅವಾಗೂನು ಒಂದೊಂದ್ಸರಿ ಈ ತರ ಚಾನ್ಸಸ್ ಇರುತ್ತೆ. ಬಟ್ ಅದು ಪ್ರಸೂತಿ ಬರಲ್ಲ, ಅದು ಬೇರೆ ಕಂಡೀಷನ್. ಅದು ತುಂಬಾ ಅಪರೂಪವಾದದ್ದು ಅಂತ ಅನ್ಸುತ್ತೆ ಈ ಒಂದು ಸಮಸ್ಯೆ. 1-2% ಮೇಡಮ್, ಲೆಸ್ ದ್ಯಾನ್ 1% ಅಂತ ಹೇಳ್ಬೋದು ನಾವು. ಏನ್ ಲಕ್ಷಣಗಳು ಇರುತ್ತೆ ಮೇಡಮ್ ಈ ಪ್ರಾಬ್ಲಮ್ ಇದೆ ಅಂತ ಅಂದಾಗ? ಏನೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತವೆ? ಫಸ್ಟ್ ಅವಳು ಪೇಷಂಟ್ ಲೈಕ್ ಯೋನಿಯಿಂದ ಮೂತ್ರ ಇಲ್ಲ ಅಂದ್ರೆ ಬೇದಿ ಪಾಸ್ ಆಗೋದು, ಅಂದ್ರೆ ಅವಳಿಗೆ ಕಂಟ್ರೋಲ್ ಇರಲ್ಲ, ಕಂಟಿನ್ಯೂಸ್ ಯೂರಿನ್ ಅಥವಾ ಬೇದಿ ಪಾಸ್ ಮಾಡ್ತಾ ಇರ್ತಾರೆ. ಮೂತ್ರ ಮಲಮೂತ್ರ ಯಾವ್ದಾದ್ರು ಆಯ್ತು, ಅದಕ್ಕೆ ನಿಯಂತ್ರಣ ಇಲ್ಲದೆ ಯಾವಾಗ ಬೇಕಾದ್ರೂ ಹೋಗ್ತಾ ಇರುತ್ತೆ. ಯಾಕೆಂದ್ರೆ ಅವ್ರಿಗೆ ಅದು ಈ ಕಡೆ ಬೇರೆ ಜಾಗದಿಂದ ಬರ್ತಾ ಇರುತ್ತಲ್ಲ, ಹಂಗಾಗಿ ಕಲೆಕ್ಟ್ ಆದಂಗೆಲ್ಲ ಅದು ಯೋನಿಯಿಂದನೇ ಪಾಸ್ ಆಗ್ತಾ ಇರುತ್ತೆ. ಅದು ಇಂಪಾರ್ಟೆಂಟ್ ಇದರಿಂದ ಬರ್ತಾರೆ ಅವರು. ಅದೇ ಮುಖ್ಯವಾದ ಲಕ್ಷಣಗಳು. ಮತ್ತೆ ನಾವು ಪರೀಕ್ಷೆ ಮಾಡಿದ್ಮೇಲೆ ನಾವು ಗೊತ್ತಾಗತ್ತೆ ನಮಗೆ ಏನು ಅಂತೆಲ್ಲ ಹೇಳಿದ್ರೆ. ಹೌದು, ಪರೀಕ್ಷೆ ಅಂದ್ರೆ ಯಾವ ರೀತಿ ಒಂದು ರೋಗವನ್ನ ನಿರ್ಣಯಿಸೋದು ಅಥವಾ ಪರೀಕ್ಷೆಗಳನ್ನ, ಯಾವೆಲ್ಲ ಪರೀಕ್ಷೆಗಳು ಈ ಸಂದರ್ಭದಲ್ಲಿ ನಡೆಯುತ್ತೆ? ಓಕೆ, ಈಗ ಪೇಷಂಟ್ ಎಂಟರ್ ಆಗ್ತಿದ್ದಂಗೆ ನಮಗೊಂದು ಅಮೋನಿಯಕಲ್ ಸ್ಮೆಲ್ ಅಂದ್ರೆ ಯೂರಿನ್ ಸ್ಮೆಲ್ ನಿಮಗೆ ಗೊತ್ತಾಗುತ್ತೆ. ಅದು ಯೂಶಲಿ ಈಗ ಬೆಡ್ ರಿಡನ್ ಇದ್ರೆಲ್ಲ ಸ್ಮೆಲ್ ಬರ್ತಿರುತ್ತಲ್ಲ, ಆ ತರ ಪೇಷಂಟ್ ಎಂಟರ್ ಆಗ್ದೇನೆ ಆ ತರ ಸ್ಮೆಲ್ ಬರ್ತಾ ಇರುತ್ತೆ. ಅದನ್ನ ಪೇಷಂಟ್ ಮಲಗಿಸ್ ನೋಡಿದಾಗ ಆ ಜಾಗ ಯಾವಾಗ್ಲೂ ಒದ್ದೆ ಇರುತ್ತೆ, ಯಾಕೆಂದ್ರೆ ಯಾವಾಗ್ಲೂ ಪಾಸ್ ಆಗ್ತಾನೆ ಇರುತ್ತಲ್ವಾ ರೀಸಸ್, ಹಂಗಾಗಿ. ಮತ್ತೆ ಅದು ಪಾಸ್ ಆಗಿ ಸ್ಕಿನ್ ಎಲ್ಲ ಒಂದ್ ಸ್ವಲ್ಪ ಸಿಪ್ಪೆ ಸುಲಿದ ರೀತಿ ಇರುತ್ತೆ. ಆಮೇಲೆ ಇನ್ನೊಂದೇನು ಅಂತಂದ್ರೆ ಸ್ಪೆಕ್ಯುಲಮ್ ಎಕ್ಸಾಮಿನೇಷನ್ ಅಂತ ಮಾಡ್ತೀವಿ. ಅದು ಒಂದು ಉಪಕರಣ, ಅದನ್ನ ನಾವು ಯೋನಿ ಒಳಗಡೆಗೆ ಇಟ್ಟು ತಪಾಸಣೆ ಮಾಡಿದಾಗ ನಮಗೆ ಎಲ್ಲಿದೆ ಅದು ತೂತು, ಎಲ್ಲಿಂದ ರೀಸಸ್ ಬರ್ತಾ ಇದೆ ಅನ್ನೋದು ಗೊತ್ತಾಗತ್ತೆ. ಎಷ್ಟಿದಾವೆ ತೂತುಗಳು, ಯಾವ ಸೈಟ್ ಅಲ್ಲಿ ಇದೆ, ಅದೆಲ್ಲ ಗೊತ್ತಾಗತ್ತೆ. ಆ ಒಂದು ಹೋಲ್ ಜಾಸ್ತಿನೇ ಇರಬಹುದು, ಒಂದಕ್ಕಿಂತ ಹೆಚ್ಚಿರಬಹುದು, ಒಂದಕ್ಕಿಂತ ಜಾಸ್ತಿ ಇರಬಹುದು, ಇಲ್ಲ ಅದು ದೊಡ್ಡದಿರ್ಬೋದು, ಇಲ್ಲ ಬಹಳ ಸಣ್ಣ ಇರಬಹುದು. ಅದನ್ನೆಲ್ಲ ನಾವು ಅದು ಸ್ಪೆಕ್ಯುಲಮ್ ಎಕ್ಸಾಮಿನೇಷನ್ ಅಲ್ಲಿ ಮಾಡ್ಕೊಂತೀವಿ. ಮತ್ತೆ ಬೇದಿ ಆಗೋ ಜಾಗದಲ್ಲಿ ಏನಾಗುತ್ತೆ, ಒಂದು ಸ್ಪಿಂಕ್ಟರ್ ಅಂತ ಇರುತ್ತೆ. ಅಂದ್ರೆ ಅದು ಏನಲ್ ಕೆನಾಲ್ ಅಂದ್ರೆ ನಮಗೆ ಎಲ್ ಬೇಕಲ್ಲಿ ನಾವೇನು ಪಾಸ್ ಮಾಡಲ್ಲ, ಸೊ ನಮಗೊಂದು ಸೋಷಿಯಲ್ ಕಂಟ್ರೋಲ್ ಅಲ್ಲಿ ಇರ್ತೀವಿ. ಸೊ ಅದನ್ನೇ ಕಿತ್ತೋಗಿರುತ್ತೆ. ಸೊ ಅಲ್ಲಿ ಯೋನಿ ಮತ್ತೆ ಬೇದಿ ಮಾಡೋ ಜಾಗದಲ್ಲಿ ಜಸ್ಟ್ ಒಂದು ಸಣ್ಣದು ಫೈಬ್ರಸ್ ಲೇಯರ್ ಇರುತ್ತೆ ಅಷ್ಟೇ. ಇದು ಸ್ಪಿಂಕ್ಟರ್ ಕಿತ್ತೋಗಿರುತ್ತೆ, ಅದನ್ನ ನೋಡ್ಬೋದು ನಾವು. ಓಕೆ, ಕನ್ಫರ್ಮ್ ಮಾಡ್ಕೋಬೇಕು ಅಂದ್ರೆ ಬೇರೆ ಬೇರೆ ಟೆಸ್ಟ್ ಗಳಿದಾವೆ, ಅವನ್ನೆಲ್ಲ ಮಾಡಿ ನೋಡ್ತೀವಿ. ಸಾಮಾನ್ಯ ನೀವು ಹೇಳಿದ್ರೆ ತುಂಬಾ ಕಡಿಮೆ ಪೇಷಂಟ್ಗಳು ಈ ತರ ಸಿಕ್ಕೋದು ಅಂತ. ಯಾರಲ್ಲಿ ಈ ತರದೊಂದು ಸಮಸ್ಯೆ ಕಾಣಬಹುದು, ಅಪರೂಪವಾದಂತಹ ಕಾಯಿಲೆ? ಯಾವಾಗ ಅಂತಂದ್ರೆ ಈಗ ಇದು ಬಹಳ ಪುವರ್ ದೇಶದ ಮಹಿಳೆಯರು, ಅಂದ್ರೆ ಬಡ ದೇಶದ ಮಹಿಳೆಯರು, ಅಭಿವೃದ್ಧಿಶೀಲ ಹೊಂದುತ್ತಾ ಇರುವಂತ ದೇಶಗಳಲ್ಲಿ ಯಾವಾಗ ನುರಿತ ಹೆರಿಗೆ ಮಾಡಿಸುವ ವೈದ್ಯರ ಕೊರತೆ ಇರುತ್ತೆ, ಅಥವಾ ಯಾವಾಗ ಅಬ್ಸ್ಟ್ರಕ್ಟೆಡ್ ಲೇಬರ್ ಅನ್ನಲ್ಲ ಹೆರಿಗೆ ಅಡಚಣೆ ಆಗೋ ಚಾನ್ಸಸ್ ಇರುತ್ತೆ. ಆಮೇಲೆ ಸೌಲಭ್ಯಗಳು ಸರಿ ಇರೋದಿಲ್ಲ ಅವರಿಗೆ, ಎಲ್ಲೋ ರಿಮೋಟ್ ಏರಿಯಾದಲ್ಲಿ ಎಲ್ಲೋ ಡೆಲಿವರಿ ಆಗ್ತಾ ಇರ್ತಾರೆ, ಅದು ಆಸ್ಪತ್ರೆ ಸೌಕರ್ಯ ಇರೋದಿಲ್ಲ, ಬರಕ್ಕಾಗಲ್ಲ ಅವರಿಗೆ. ಆ ತರ ಕಂಡೀಷನ್ ಅಲ್ಲಿ ಇದ್ದಾಗ ಇದು ಹೆಚ್ಚಾಗಿ ಕಂಡು ಬರುತ್ತೆ. ನೀವು ಹೇಳಿದ್ರೆ ಅದೊಂದು ರೀತಿಯ ಸ್ಮೆಲ್ ಬರ್ತಾ ಇರುತ್ತೆ ಅಂತ. ಅವ್ರು ಇನ್ನು ಏನೇನು ತೊಂದರೆಗೊಳಗಾಗ್ತಾರೆ ಮೇಡಮ್ ಈ ಒಂದು ಸಮಸ್ಯೆ ಬಂದಾಗ? ಸಾಮಾಜಿಕವಾಗಿ ಒಂದಷ್ಟು ಮುಜುಗರಕ್ಕೊಳಗಾಗ್ತಾರೆ ಅನ್ನುವಂಥದ್ದು ಹೌದು. ಹೇಗಿರುತ್ತೆ ಅವರ ಒಂದು ಪರಿಸ್ಥಿತಿ? ಹೇಗಿರುತ್ತೆ ಅವ್ರದ್ದು? ಬಹಳ ಹೇಳಕ್ ಆಗಲ್ಲ, ಅಂದ್ರೆ ಬಹಳ ಸೈಕಲಾಜಿಕಲ್ ಅಂದ್ರೆ ಮಾನಸಿಕವಾಗಿ ಬಹಳ ಕುಗ್ಗೋಗ್ಬಿಟ್ಟಿರ್ತಾರೆ. ಎಲ್ಲೂನು ಹೋಗಲ್ಲ ಮನೆ ಬಿಟ್ಟು ಹೊರಗಡೆಗೆ ಈ ಕಾರಣದಿಂದ. ಆಮೇಲೆ ಬೇದಿನೂ ಕಂಟ್ರೋಲ್ ಇರಲ್ಲ ಅವರಿಗೆ. ಸೊ ಎಲ್ಲೋದ್ರೂ ಅವರು ಪ್ಯಾಡ್ ಇಲ್ಲ ಡಯಾಪರ್ ಹಾಕೊಂಡು ಹೋಗ್ತಾ ಇರ್ಬೇಕಾಗತ್ತೆ. ಅದು ಬಹಳ ಕಷ್ಟ ಅವ್ರಿಗೆ. ಆಮೇಲೆ ಒಂದ್ಸರಿ ಈ ತರದ್ದು ಇದ್ದಿದ್ದಾಗ ಒಂದೊಂದ್ಸರಿ ಅದು ಮುಟ್ಟುನು ಸರಿ ಆಗ್ತಾ ಇರಲ್ಲ ಈ ತರ ಕಂಡೀಷನ್ ಇಂದ. ಅದು ಬ್ರೈನಿಗೆ ಒಂದ್ ಸ್ವಲ್ಪ ಅವ್ರಿಗೆ ಅದ್ರದ್ದು ಸರೌಂಡಿಂಗ್ಸ್ ಇದೆಲ್ಲ ಎಫೆಕ್ಟ್ ಮಾಡಿ ಅಮೆನ್ಯೂರಿ ಅಂತ ಹೇಳ್ತೀವಿ, ಅದನ್ನು ಒಂದೊಂದ್ಸರಿ ಕಂಡು ಬರ್ತಿರತ್ತೆ ಅವ್ರಿಗೆ. ಒಂದಿಷ್ಟು ಮಾನಸಿಕವಾಗಿ ಕುಗ್ಗಿ ಹೋಗ್ತಾರೆ ಅಂತಾನೆ ಹೇಳ್ಬೋದು. ಜನಕ್ಕೆ ಇದ್ರ ಬಗ್ಗೆ ಅರಿವಿದೆಯಾ ಅಂತ? ಸ್ವಲ್ಪ ನನ್ನ ಪ್ರಕಾರ ಕಡಿಮೆ. ಮೇ ಬಿ ಇದು ರೇಡಿಯೋ ಈ ತರದ್ ನೀವು ಪ್ರೋಗ್ರಾಮ್ಸ್ ಗಳು ಮಾಡಿದ್ರೆ ಗೊತ್ತಾಗ್ಬೋದು ಅವರಿಗೆ. ಬಟ್ ನಮ್ಮ ಗವರ್ಮೆಂಟ್ ಬಹಳ ಅದನ್ನ ತಗೊಂಡಿದೆ ಆಕ್ಚುಲಿ. ಸೇಫ್ ಮದರ್ಹುಡ್ ಇನಿಷಿಯೇಟಿವ್ ಅಂತ, ಅದು 1987ರಿಂದನೇ ಇದೆ. ಅದರಿಂದ ಏನ್ ಮಾಡ್ಬೇಕು ಅಂತಂದ್ರೆ ಈ ತರ ಪ್ರಸವ ಪೂರ್ವ ಆರೈಕೆ ಅಂತಂದ್ರೆ ಗರ್ಭಿಣಿ ಆಗಿದ ತಕ್ಷಣ ಡೆಲಿವರಿಗೆ ಮುಂಚೆ ಏನು ನಾವು ಆಂಟಿನೆಟಲ್ ಪೀರಿಯಡ್ ಅಂತ ಹೇಳ್ತೀವಲ್ಲ, ಈಗ ಎಲ್ಲರಿಗೂ
ಎಲ್ಲರೂ ತಪಾಸಣೆ ಮಾಡಿಸ್ಕೊಂತಿದ್ದಾರೆ. ಬಟ್ ಅದನ್ನ ಇನ್ನ ಸ್ವಲ್ಪ ಜಾಸ್ತಿ ಇನಿಷಿಯೇಟಿವ್ ತಗೊಂಡು ಎಲ್ಲಾ ಹೆಣ್ಮಕ್ಳಿಗೂ ರೀಚ್ ಆಗೋ ತರ ಮಾಡ್ಬೇಕಾಗತ್ತೆ. ಆ ಟೈಮಲ್ಲಿ ಏನಾಗುತ್ತೆ, ಈ ತರ ಹಿಂಗ್ ಅಬ್ಸ್ಟ್ರಕ್ಟೆಡ್ ಲೇಬರ್ ಅಂತಾರಲ್ಲ, ಹೆರಿಗೆ ಅಡಚಣೆ ಆಗುವಂತ ಹೆಣ್ಮಕ್ಳನ್ನ ನಾವು ಕಂಡುಹಿಡಿಬಹುದು. ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂತ ಹೇಳ್ತೀವಲ್ಲ, ಆ ತರದ್ದು ಅವ್ರನ್ನ ಆದಷ್ಟು ನಾವು ಹಳ್ಳಿನಲ್ಲೆಲ್ಲ PHC ಅಂತ ಹೇಳ್ತೀವಲ್ಲ, ಅದು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲೆಲ್ಲ ಬಿಡೋದ್ ಬೇಡ. ಅವರು ಈ ಕಡೆ ಟರ್ಷರಿ ಹೆಲ್ತ್ ಅಂದ್ರೆ ಜಿಲ್ಲಾ ಆಸ್ಪತ್ರೆ ಇಲ್ಲ ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ಆ ತರದ್ರಲ್ಲಿ ಬಂದು ಹೆರಿಗೆ ಮಾಡಿಸ್ಕೊಂಡ್ರೆ ಈ ತರದ್ದು ಇವನ್ನ ಕಂಡುಹಿಡಿಬಹುದು. ಅಕಸ್ಮಾತ್ ನಾವು ಈಗ ನಮ್ಮಲ್ಲೆಲ್ಲ ನಾವು ಡೆಲಿವರಿ ಆಗ್ಬೇಕಾದ್ರೆ ಪಾಟೋಗ್ರಾಫ್ ಅಂತ ಒಂದು ಇದನ್ನ ಹಾಕ್ತಿವಿ. ಅದು ಒಂದು ECG ತರನೇ, ಇಲ್ಲ ಗ್ರಾಫಿಕಲ್ ರೆಪ್ರೆಸೆಂಟೇಷನ್. ಅದ್ರಲ್ಲಿ ಏನಾಗುತ್ತೆ ಅಂತಂದ್ರೆ ನಮಗೆ ಹೆರಿಗೆ ಇದು ಅಡಚಣೆಗೆ ಆಗ್ತಾ ಇದೆಯೋ ಅಥವಾ ಸಲೀಸಾಗಿ ಆಗ್ತಾ ಇದೆಯೋ ಅನ್ನೋದು ನಮಗೆ ಮುಂಚೆನೆ ಗೊತ್ತಾಗುತ್ತೆ. ಸೊ ಹಂಗೆ ನಾವು ಅದನ್ನ ಮಾಡ್ಕೊಂಡ್ರೆ ನಮಗೆ ಅವಾಗ ಹೆರಿಗೆ ಅಡಚಣೆ ಆಗ್ತಾ ಇದ್ರೆ ಮುಂಚೆನೆ ನಾವು ಅದನ್ನ ಕಂಡು ಹಿಡ್ಕೊಂಡು ಅದಕ್ಕೆ ಪರಿಹಾರ ತಗೋಬಹುದು. ಅಂದ್ರೆ ಹೆರಿಗೆ ಸಲೀಸಾಗಿ ಆಯ್ತು ಅಂದ್ರೆ ಈ ಸಮಸ್ಯೆ ಕಡಿಮೆ ಆಗುತ್ತೆ. ಹೆರಿಗೆ ಸಲೀಸಾದ್ರೆ ಇದ್ರದ್ದೇನೂ ತೊಂದರೆ ಇರಲ್ಲ. ಯಾವಾಗ ಕಷ್ಟಕರವಾದ ಹೆರಿಗೆ ಇರುತ್ತೋ ಅಥವಾ ಏನಾದ್ರು ಇಕ್ಕಳ ಇಂದ ಹೆರಿಗೆ ಮಾಡಿಸ್ತೀವೋ ಆ ಟೈಮಲ್ಲಿ ಇದು ಕಂಡು ಬರುತ್ತೆ. ವಯಸ್ಸಿಂದ ಏನಾದ್ರೂ ಇದು ಪ್ರಭಾವ ಇದೆಯಾ? ಅಂದ್ರೆ ಚಿಕ್ಕ ವಯಸ್ಸಿನಲ್ಲೇ ಗರ್ಭಿಣಿಯಾಗಿ ಹೆರಿಗೆ ಸಮಯ ಆ ಟೈಮಲ್ಲಿ ಏನಾದ್ರೂ ತೊಂದರೆ ಆಗುವಂತದ್ದು ವಯಸ್ಸಿನ ಕಾರಣ ಏನಾದ್ರೂ ಆಗುತ್ತೆ ಮೇಡಮ್. ಇದು ಟೀನೇಜ್ ಪ್ರೆಗ್ನೆನ್ಸಿ ಅಂತ ಏನ್ ಹೇಳ್ತೀವಲ್ಲ ನಾವು, 20 ವರ್ಷದ ಒಳಗಡೆಗೆ ಏನಾರ ಬಸ್ರಿ ಆದ್ರೆ ಅವಾಗ ಇನ್ನು ಪೆಲ್ವಿಸ್ ಅಂತೀವಲ್ಲ ಅದು ಚೆನ್ನಾಗಿ ಡೆವಲಪ್ ಆಗಿರಲ್ಲ ಹೆಣ್ಮಕ್ಳು. ಸ್ತ್ರೀ ಜನನಾಂಗದ್ದು ಅದು ಪೆಲ್ವಿಸ್ ಬೋನಿ ಪಾರ್ಟ್ ಅಂತೀವಲ್ಲ ಅದು. ಸೊ ಅದ್ರ ಮೂಲಕ ಮತ್ತೆ ತಲೆ ಬರ್ಬೇಕು ಅಂತಂದಾಗ ಈ ತರದ ಅಡಚಣೆಗಳು ಆಗೋ ಚಾನ್ಸಸ್ ಇರುತ್ತೆ. ಹೌದು, ಸಮಸ್ಯೆ ಇದೆ, ಚಿಕಿತ್ಸೆನೂ ಇದ್ದೇ ಇರುತ್ತೆ. ಏನೆಲ್ಲ ಚಿಕಿತ್ಸೆಗಳು? ಓಕೆ, ಫಸ್ಟ್ ನಾವು ಪ್ರಿವೆಂಟ್ ಮಾಡೋದು ಅದನ್ನೇ. ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತೀವಲ್ಲ ಹಾಗೆ. ಸೊ ಇದನ್ನೇ ಪ್ರಸವ ಪೂರ್ವ ಆರೈಕೆನ ಎಲ್ಲಾ ಹೆಣ್ಮಕ್ಳಿಗೂ ಒದಗಿಸ್ಕೊಡ್ಬೇಕು. ಈಗ ನಮ್ಮ ಸರ್ಕಾರ ಮಾಡ್ತಾನೆ ಇದೆ. ಆಶಾ ವರ್ಕರ್ಸ್ ಇದಾರೆ, ಅವರೆಲ್ಲ ಹಳ್ಳಿನಲ್ಲಿ ಮೂಲೆ ಮೂಲೆಗೆ ಹೋಗಿ ಕರ್ಕೊಂಡ್ ಬರ್ತಾರೆ ಪೇಷಂಟ್ ನ. ಆತರ ಈಗ ಇನ್ಸ್ಟಿಟ್ಯೂಷನಲ್ ಡೆಲಿವರಿ ಅಂದ್ರೆ ಆಸ್ಪತ್ರೆನಲ್ಲೇ ಡೆಲಿವರಿ ಆಗ್ಬೇಕು ಅಂತ ಬಹಳ ಇನಿಷಿಯೇಷನ್ ತಗೊಂಡಿದ್ದಾರೆ. ಅವ್ರು ಬಂದ್ ಆಸ್ಪತ್ರೆಗೆ ಡೆಲಿವರಿ ಆದ್ರೆ ಅವ್ರಿಗೆ ಒಂದಿಷ್ಟು ಇನ್ಸೆಂಟಿವ್ಸ್ ಅಂದ್ರೆ ಇಷ್ಟು ತರದ್ದು ಏನೇನೋ ಕೊಡ್ತಾರೆ ಅವರಿಗೆ, ಹೆಣ್ಮಕ್ಳಿಗೂ ಕೊಡ್ತಾರೆ. ಅಕಸ್ಮಾತ್ ಏನಾರ ಹಿಂಗೆ ಕಂಡು ಬಂತು ಅಂತಂದ್ರೆ ನಾವು ಅದನ್ನ ಹೆರಿಗೆ ಮಾಡಿಸ್ಬೇಕಾದ್ರೆ ಗೊತ್ತಾಯ್ತು ನಮ್ಗೆ ಈಗ ಇಂಜುರಿ ಆಯ್ತು ಅಂತಂದ್ರೆ ತಕ್ಷಣಕ್ಕೇನೆ ರಿಪೇರಿ ಮಾಡ್ಬಿಡ್ಬೇಕು. ಇಲ್ಲ ಅಂದ್ರೆ ಮತ್ತೆ 3 ತಿಂಗಳ ನಂತರ ಮಾಡ್ಬೇಕಾಗತ್ತೆ. ಹೆರಿಗೆ ಆದ 3 ತಿಂಗಳ ನಂತರ. ಹೌದು. ಏನ್ ಮೇಡಮ್ ಚಿಕಿತ್ಸೆ ಅಂದ್ರೆ ಏನಿರುತ್ತೆ ಮೇಡಮ್? ಚಿಕಿತ್ಸೆ ಅಂದ್ರೆ ಚಿಕಿತ್ಸೆನೇ ಹೌದು. ಇಲ್ಲ ಅಂದ್ರೆ ಸಣ್ಣದಾಗಿ ಏನಾರು ನಮ್ಗೆ ನಾವು ಆಂಟಿಸಿಪೇಟ್ ಮಾಡ್ತಾ ಇದೀವಿ, ಈಗ ಅಡಚಣೆ ಆಯ್ತು ಹೆರಿಗೆ, ನಮ್ಗೆ ಏನಾರು ನೋಡಿದಾಗ ಏನು ಕಂಡು ಬರ್ಲಿಲ್ಲ, ಬಟ್ ಏನಾರು ನಾವು ಆಂಟಿಸಿಪೇಟ್ ಮಾಡ್ತಿದೀವಿ ಅಂತಂದ್ರೆ ಕೆಥೆಟರ್ ಅಂತ ಹೇಳ್ತೀವಿ, ಅಂದ್ರೆ ಮೂತ್ರನಾಳದಲ್ಲಿ ಇಡೋಂತ ಸಾಧನ, ಅದನ್ನ ಇಟ್ಟು 1 ವಾರ 15 ದಿವಸ ಹಂಗೆ ಬಿಟ್ರೆ ಸಣ್ಣದಿದ್ರೆ ಅದು ಹಂಗೆ ಹೀಲ್ ಆಗುತ್ತೆ. ಅವಾಗ ಆಪರೇಷನ್ ಏನ್ ಬೇಕಾಗಲ್ಲ. ಡೆಲಿವರಿ ಮಾಡಿಸ್ಬೇಕಾದ್ರೂ ಅಷ್ಟೇ ಕರೆಕ್ಟ್ ಆಗಿ ಪೆಲ್ವಿಕ್ ಸಪೋರ್ಟ್ ಅಂತ ಹೇಳ್ತೀವಿ, ಆತರ ಸಪೋರ್ಟ್ ಕೊಟ್ಕೊಂಡು ಮಗು ತಲೆನ ಹಿಂಗೆ ತಲೆ ಬಗ್ಸಿ ಫ್ಲೆಕ್ಷನ್ ಅಲ್ಲೇನೆ ಡೆಲಿವರಿ ಮಾಡಿಸಿದ್ರೆ ಈ ತರದ್ದು ಪೆರಿನಿಯಲ್ ಟೇರ್ಸ್ ಅಂತಂದ್ರೆ ಗುದದ್ವಾರಕ್ಕೆ ಆಗೋ ಚಾನ್ಸಸ್ ಎಲ್ಲ ಕಡಿಮೆ ಆಗುತ್ತೆ. ಅವಾಗ ಒಂದು ಅಲ್ಲಿ ಗಾಯ ಆಗುತ್ತೆ ಅನ್ನುವಂಥದ್ದೇ. ನಾವು ಯೂಶಲಿ ಗಾಯ ಮಾಡ್ತೀವಿ ಮೇಡಮ್ ಒಂದು ರೀತಿನಲ್ಲಿ. ಸ್ವಲ್ಪ ಮಟ್ಟಿಗೆ ಯೋನಿ ಹರಿಯುತ್ತೆ ಡೆಲಿವರಿ ಆಗ್ಬೇಕಾರೆ, ಬಟ್ ಅದು ಈ ಕಡೆಗೆ ಗುದದ್ವಾರಕ್ಕೆ ಹೋಗ್ಲಿಲ್ದಂಗೆ ತಡಿಬೇಕು ನಾವು ಅದನ್ನ. ಈ ಒಂದು ಅಕಸ್ಮಾತ್ ತೊಂದರೆ ಇದೆ, ಅವ್ರ ಚಿಕಿತ್ಸೆನೂ ತಗೊಂಡ್ರು, ಎಷ್ಟು ಕಾಲ ಬೇಕಾಗುತ್ತೆ ಅವರು ಮತ್ತೆ ಸರಿ ಹೋಗ್ಲಿಕ್ಕೆ ಅಥವಾ ನಾರ್ಮಲ್ ಲೈಫ್ ಸ್ಟೈಲ್ ಬರೋದಕ್ಕೆ ಎಷ್ಟು ಸಮಯ ಬೇಕಾಗುತ್ತೆ ಮೇಡಮ್? ಅದು ಒಂದು ಆಪರೇಷನ್ ಮಾಡಿ 1 ವಾರ 10 ದಿವಸದಲ್ಲೇ ಅವ್ರು ಆಲ್ರೆಡಿ ಆಗ್ತಾರೆ ಚೆನ್ನಾಗಾಯ್ತು ಅಂತಂದ್ರೆ, ಏನು ತೊಂದರೆ ಏನಿಲ್ಲ ಅದರಲ್ಲಿ. ಒಂದ್ ವೇಳೆ ಇದು ನಿರ್ಲಕ್ಷ್ಯ ಮಾಡಿದ್ರು, ಏನೋ ಸಮಸ್ಯೆ ಇದೆ ನನಗೆ ಹೇಳ್ಕೊಡಕ್ ಆಗ್ತಿಲ್ಲ ಅಂತ ಹೇಳಿ ಸ್ವಲ್ಪ ಏನಾದ್ರು ನಿರ್ಲಕ್ಷ್ಯ ಮಾಡಿದ್ರೆ ಆಗುವಂತ ತೊಂದರೆಗಳು? ಅದು ಅವ್ರು ಮಾಡೋದೇ ಇಲ್ಲ, ಯಾಕೆಂದ್ರೆ ಅಷ್ಟೊಂದು ಸ್ಮೆಲ್ ಬರ್ತಾ ಇರುತ್ತೆ. ಸೊ ದೆಲ್ ಇಮಿಡಿಯೇಟ್ಲಿ ಬರ್ತಾರೆ ಯೂಶಲಿ. ಯಾರೂನು ಹಂಗೆ ಏನೋ ಫೈನಾನ್ಷಿಯಲಿ ಅವ್ರಿಗೆ ಏನಾರ ಸ್ವಲ್ಪ ದುಡ್ಡಿಂದ ಏನಾರ ತೊಂದರೆ ಇದ್ರೆ ಅಷ್ಟೇ ಡಿಲೇ ಮಾಡ್ಕೊಂತಾರೆ. ಅದ್ ಬಿಟ್ರೆ ಯೂಶಲಿ ಅವ್ರಿಗೆ ಇರಕ್ ಆಗೋದಿಲ್ಲ ಆ ತರದ್ದು ಇದ್ರೊಳಗಡೆಗೆ, ಹಂಗಾಗಿ ಬಂದೇ ಬರ್ತಾರೆ. ಹೌದು, ಇಷ್ಟೆಲ್ಲ ಸಮಸ್ಯೆ ಆಗುತ್ತೆ, ಸಮಸ್ಯೆ ಇದೆ ಅಂದ್ರೆ ನೀವು ಫಸ್ಟ್ ಕೇಳಿದ್ರೆ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ. ತಡೆಗಟ್ಟೋದ್ರ ಬಗ್ಗೆ ಹೇಳೋದಾದ್ರೆ ಏನೆಲ್ಲ ನಾವು ಮುಂಜಾಗ್ರತಾ ಕ್ರಮವನ್ನು ವಹಿಸಬೇಕಾಗುತ್ತೆ? ಅದೇ ಪ್ರಸವ ಪೂರ್ವ ಚಿಕಿತ್ಸೆನ
ಕರೆಕ್ಟ್ ಆಗಿ ಮಾಡ್ಕೋಬೇಕು. ಇದ್ರ ಬಗ್ಗೆ ಅವೇರ್ನೆಸ್ ಬೇಕು ಹಳ್ಳಿನಲ್ಲಿ. ಅಂದ್ರೆ ಆದಷ್ಟು ಆಸ್ಪತ್ರೆನಲ್ಲಿ ಡೆಲಿವರಿ ಮಾಡಿಸೋದು ಒಳ್ಳೇದು. ತರದ್ದೆಲ್ಲ ನಾವು ನೋಡ್ಕೊಂಡ್ರೆ ಆಮೇಲೆ ನುರಿತ ವೈದ್ಯರ ಟೀಮ್ ಇರ್ಬೇಕು ಯಾವಾಗ್ಲೂ. ಅದೆಲ್ಲ ಇದ್ರೆ ನಾವು ಇದನ್ನ ಪ್ರಿವೆಂಟ್ ಮಾಡೋ ಚಾನ್ಸಸ್ ಇರುತ್ತೆ. ಈಗ ಆಹಾರದ ಪಾತ್ರ ಇದೆಯಾ ಈ ಒಂದು ಸಂದರ್ಭದಲ್ಲಿ? ಆ ತರದ್ದೇನಿಲ್ಲ. ಅಂದ್ರೆ ಜಾಸ್ತಿ ನೀರ್ ಕುಡಿಬೇಕಷ್ಟೇ. ಆಪರೇಷನ್ ಆದ್ಮೇಲೆ ಎಲ್ಲ ಮಾಡಿದ್ಮೇಲೆ ಆ ಮೂತ್ರನ ತಡೆ ಹಿಡಿಬಾರ್ದು. ಅವರು ಹೋಗ್ತಾ ಇರ್ಬೇಕು ಹಂಗೇನೆ. ಈಗ ಹೌದು, ಇದೇ ಸಂದರ್ಭದಲ್ಲಿ ಮೇ 23 ಪ್ರಸೂತಿ ಫಿಸ್ತುಲಾ ನಿರ್ಮೂಲನಾ ದಿನವನ್ನಾಗಿ ಆಚರಿಸುವಂತದ್ದು. ದಿನವನ್ನ ಅಂದ್ರೆ ಏನು ಅಂತಂದ್ರೆ ಈಗ ಅವರು ಆದಷ್ಟು ಆಸ್ಪತ್ರೆನಲ್ಲಿ ಬಂದು ಡೆಲಿವರಿ ಆಗ್ರಿ. ಎಲ್ಲ ಹೆಣ್ಮಕ್ಳುಗಳು ಮನೆ ಡೆಲಿವರೀಸ್ ನ ಆದಷ್ಟು ಬಿಟ್ಟು ಬಿಡ್ರಿ. ಪ್ರಸವ ಪೂರ್ವ ತಪಾಸಣೆ ಅಂದ್ರೆ ಆಂಟಿನೆಟಲ್ ಕೇರ್ ಅಂತ ಏನ್ ಹೇಳ್ತೀವಲ್ಲ, ಅದನ್ನ ಹಳ್ಳಿ ಮೂಲೆಗೂ ತಲುಪಬೇಕು ಅಂತ ನನ್ನ ಆಸೆ. ಯಾಕೆಂದ್ರೆ ಎಷ್ಟೊಂದ್ ಜನ ಈಗ ಇನ್ನೂ ನನ್ನ ಪ್ರಕಾರ ಬರ್ತಾರಲ್ಲ, ನೋಡ್ತಿರ್ತೀವಲ್ಲ, ಅವರು ಇನ್ನ ಅಷ್ಟೊಂದು ಇದನ್ನ ತಗೊಂಡೇ ಇರಲ್ಲ. ಅವರು ಆಂಟಿನೆಟಲ್ ಕೇರ್ ಅಂತ ಏನ್ ಹೇಳ್ತೀವಲ್ಲ, ಅದನ್ನ ಅವರು ಕರೆಕ್ಟ್ ಆಗಿ ತಪಾಸಣೆ ಮಾಡಿಸ್ಕೊಂಡೇ ಇರೋದಿಲ್ಲ. ಅದ್ರ ಬಗ್ಗೆ ಇನ್ನೊಂದ್ ಸ್ವಲ್ಪ ಅವೇರ್ನೆಸ್ ಬೆಳೆಯೋದು ಒಳ್ಳೇದು. ಯಾಕೆಂದ್ರೆ ಅವಾಗ ಪ್ರಸವ ಪೂರ್ವ ಚಿಕಿತ್ಸೆ ನೋಡಿರ್ತೀವಲ್ಲ, ನಮಗ್ ಗೊತ್ತಿರುತ್ತೆ ಯಾವ ಪೇಷಂಟಿಗೆ ಹೈ ರಿಸ್ಕ್ ಅಂತಂದ್ರೆ ಯಾರಿಗೆ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ, ಲೋ ರಿಸ್ಕ್ ಯಾರು ಅನ್ನೋದನ್ನ ನಾವು ಅವಾಗೇನೆ ಕಂಡು ಹಿಡ್ಕೊಂಡು ಅವರಿಗೆ ಅದನ್ನ ಇದ್ ಮಾಡ್ಬೋದು. ಮತ್ತೆ ಹೆರಿಗೆ ಆಗುವಾಗ ಹೇಳಿದ್ನಲ್ಲ ಮೇಡಮ್, ಅದೇ ಪಾಟೋಗ್ರಾಮ್ ಅದನ್ನ ಹಾಕಿದ್ರು ಗೊತ್ತಾಗುತ್ತೆ. ಮತ್ತೆ ಸಿಸೇರಿಯನ್ ಮಾಡ್ಬೇಕಾದ್ರೂ ನಾವು ಒಂದ್ ಸ್ವಲ್ಪ ಜಾಸ್ತಿ ಪ್ರಿಕಾಷನ್ಸ್ ತಗೋಬೇಕು. ಆ ತರದ್ದೆಲ್ಲ ಇಂಜುರಿ ಮಾಡ್ಲಿಲ್ದಂಗೆ ಅದನ್ನೆಲ್ಲ ಮಾಡಿದ್ರೆ, ನುರಿತ ವೈದ್ಯರಿಂದ ಮಾಡಿಸ್ಕೊಂಡ್ರೆ ಈ ತರ ಚಾನ್ಸಸ್ ಎಲ್ಲ ಇರೋದಿಲ್ಲ. ಈಗ ನಾರ್ಮಲ್ ಡೆಲಿವರಿ ಆದ್ರೂ ಈ ಸಮಸ್ಯೆ ಆಗೋ ಸಾಧ್ಯತೆ ನಾರ್ಮಲ್ ಡೆಲಿವರಿನಲ್ಲೇ ಆಗುತ್ತೆ. ಆಮೇಲೆ ಸಿಸೇರಿಯನ್ ಆದ್ರೂ ಕೂಡ ಆಗೋ ಚಾನ್ಸಸ್ ಇರುತ್ತೆ. ಅದು ಡಿಫಿಕಲ್ಟ್ ಅಂದ್ರೆ ಕಷ್ಟಕರವಾದ ಸಿಸೇರಿಯನ್, 2ನೇದು 3ನೇದು 3 ಮೇಲೆ ಸಿಸೇರಿಯನ್ ಏನಾರ ಮಾಡಕ್ ಹೋದಾಗ ಒಳಗಡೆಗೆಲ್ಲ ಒಂದಕ್ಕೊಂದು ಅಂಟ್ಕೊಂಡ್ಬಿಟ್ಟಿರ್ತವೆ ಜನನಾಂಗ, ಮೂತ್ರಕೋಶ ಎಲ್ಲ. ಆಗ ಬಿಡಿಸುವಾಗ ಒಂದ್ ಸ್ವಲ್ಪ ಪೆಟ್ಟಾಗೋ ಚಾನ್ಸಸ್ ಇರುತ್ತೆ. ಹೆಚ್ಚು ಬಾರಿ ಗರ್ಭಿಣಿಯಾಗಿ ಅದೇನಾದ್ರೂ ಕಾರಣ ಆಗಬಹುದಾ? ಪದೇ ಪದೇ ಗರ್ಭ ಧರಿಸುವಂತದ್ದು, ಪದೇ ಗರ್ಭ ಧರಿಸಿದ್ರು ಏನಾಗುತ್ತೆ, ಅದು ಮಗು ತಲೆ ಇನ್ನ ದೊಡ್ಡ ಹಾಕೊಂಡು ಹೋಗುತ್ತೆ. ಅಂದ್ರೆ ಸೆಫಾಲೋಪೆಲ್ವಿಕ್ ಡಿಸ್ಪ್ರಪೋರ್ಷನ್ ಅಂತ ಏನ್ ಹೇಳ್ತೀವಲ್ಲ, ಅಂದ್ರೆ ಹೊರಗೆ ಬರೋ ಜಾಗ ಸಣ್ಣದಿರುತ್ತೆ, ಮಗು ತಲೆ ದೊಡ್ಡದಿರುತ್ತೆ. ಅವಾಗ ಈ ತರದ್ದು ಚಾನ್ಸಸ್ ಜಾಸ್ತಿ ಆಗುತ್ತೆ. ಅವಾಗ ಸಮಸ್ಯೆ ಇದ್ದರೂ ಚಿಕಿತ್ಸೆಗೆ ಒಳಗಾದ ನಂತರ ಏನ್ ಎಚ್ಚರಿಕೆಯನ್ನು ವಹಿಸಬೇಕು ಅಂತ. ಯೂಶಲಿ ಅದನ್ನ ಪ್ರಾಪರ್ ನಂಜು ನಿರೋಧಕ ಅಂದ್ರೆ ಪ್ರಾಪರ್ ಆಂಟಿಬಯೋಟಿಕ್ಸ್ ಅಂದ್ರೆ ಪೇಷಂಟ್ ಆಸ್ಪತ್ರೆಯಲ್ಲಿ ಇದ್ದಾಗ ಅದಕ್ಕೆ ಸರಿಯಾಗಿರೋ ಒಂದು ನಂಜು ನಿರೋಧಕವನ್ನು ನಾವು ಕೊಡ್ತೀವಿ. 10ರಿಂದ 14 ದಿನಗಳ ಕಾಲ ನಾವು ಅದನ್ನ ಕೆಥೆಟರ್ನ ಅಳವಡಿಸಿಟ್ಟಿರ್ತೀವಿ. ಆಮೇಲೆ ಇದು ಆಪರೇಷನ್ ಪೋಸ್ಟ್ ಆಪರೇಟಿವ್ ವಾರ್ಡ್ ಅಲ್ಲಿ ಇದ್ದಾಗ ಅವ್ರು ಕರೆಕ್ಟ್ ಆಗಿ ನೀರು ಎಲ್ಲ ತಗೋತಿದಾರ, ರೀಸಸ್ ಕರೆಕ್ಟ್ ಆಗಿ ಹೋಗ್ತಾ ಇದೆಯೋ, ಏನಾರ ಬ್ಲಾಕ್ ಇದೆಯಾ ಅದನ್ನೆಲ್ಲ ನೋಡ್ತಾ ಇರಬೇಕು. ಬ್ಲಾಕ್ ಇಕ್ಕಿದ್ರೆ ಮತ್ತೆ ಅದು ಹೊಲಿಗೆ ಬಿಚ್ಕೊಳೋ ಚಾನ್ಸಸ್ ಇರುತ್ತೆ. ಹಂಗಾಗಿ ಅದನ್ನೆಲ್ಲ ಕೇರ್ ಮಾಡ್ಬೇಕಾಗತ್ತೆ. ಆಮೇಲೆ ಡಿಸ್ಚಾರ್ಜ್ ಮಾಡ್ಬೇಕಾದ್ರೆ ಆ ಪೇಷಂಟಿಗೆ ನಾವು ಕೆಲವೊಂದು ಅಡ್ವೈಸ್ಗಳನ್ನ ಕೊಡ್ತೀವಿ. ಅಂದ್ರೆ ಅವರು ಹೆಚ್ಚಾಗಿ ಮೂತ್ರ ವಿಸರ್ಜನೆ ಮಾಡ್ಬೇಕಾಗತ್ತೆ. ಹಂಗೆ ಜಾಸ್ತಿ ಹೊತ್ತು ತಡೆದು ಹಿಡ್ಕೋಬಾರ್ದು. ಮತ್ತೆ 3 ತಿಂಗಳ ಕಾಲ ಅವರು ಇಂಟರ್ಕೋರ್ಸ್ ಅಂದ್ರೆ ಸಂಭೋಗ ಎಲ್ಲ ಮಾಡಬಾರ್ದು. 1 ವರ್ಷದ ಕಾಲ ಅವರು ಗರ್ಭಧಾರಣೆ ಮಾಡಬಾರ್ದು. ಅದೆಲ್ಲ ಒಳಗಡೆ ಗಾಯ ಎಲ್ಲ ಮಾಯೋದಕ್ಕೆ ಅಷ್ಟು ಸಮಯ ಬೇಕಾಗತ್ತೆ. ಈಗ ಮೊದಲನೇ ಗರ್ಭಧಾರಣೆ ಆದಾಗ ಅಥವಾ ಪ್ರಸೂತಿ ಸಮಯದಲ್ಲಿ ಈ ರೀತಿಯ ಪ್ರಸೂತಿ ಫಿಸ್ತುಲಾಗೆ ಒಳಗಾದ್ರು, ಈಗ ಮತ್ತೆ ಇನ್ನೊಂದು ಸಾರಿ ಅವರು ಗರ್ಭವನ್ನ ಧರಿಸಿದ್ರು ಅಂದ್ರೆ ಆಗ ಕೂಡ ಈ ಒಂದು ರೀತಿಯ ಸಮಸ್ಯೆ ಬರಬಹುದಾ? ಪ್ರಸೂತಿ ಫಿಸ್ತುಲಾ ಅನ್ನುವಂತ ಸಮಸ್ಯೆ ಬರಬಹುದಾ? ಅದು ಬರಬಾರ್ದು ಅಂತ ಏನ್ ಮಾಡ್ತೀವಿ, ಅಕಸ್ಮಾತ್ ಆ ತರದ್ದು ರಿಪೇರ್ ಮಾಡಿದೀವಿ, ಬಹಳ ಕಷ್ಟಕರವಾದ ರಿಪೇರ್ ಆಗಿತ್ತು ಅಂತಂದ್ರೆ ಅವಾಗ ಕೆಳಗಡೆಯಿಂದ ಹೆರಿಗೆಗೆ ನಾವು ಬಿಡಕ್ಕೆ ಹೋಗಲ್ಲ. ಸಿಸೇರಿಯನ್ ಮಾಡಿ ಬೇಬಿನ ತೆಗಿಬಹುದು. ಅವಾಗ ಮತ್ತೆ ಅದು ಚಾನ್ಸಸ್ ಇರುತ್ತೆ, ಅದು ಮತ್ತೆ ಅದೇ ರೀತಿಯಾಗ ಚಾನ್ಸಸ್ ಇರುತ್ತೆ. 4ರಿಂದ 6 ವಾರ ಆದ್ಮೇಲೆ ಸ್ವಲ್ಪ ಪೇಷಂಟ್ ಗುಣಮುಖ ಆಗ್ತಾರೆ. ಯೂಶಲಿ ಆಪರೇಷನ್ ಮಾಡಿದ್ಮೇಲೆ 1-1.5 ತಿಂಗಳ ತನಕ ಸ್ವಲ್ಪ ಇದ್ರಲ್ಲಿ ಇರ್ಬೇಕು. ಇನ್ನು ಮುಂದೆ ಲೈಫ್ ಟೈಮ್ ಅಲ್ಲಿ ಅವ್ರಿಗೆ ಯಾವತ್ತೂ ಈ ಸಮಸ್ಯೆ ಬರಲ್ಲ, ಒಂದ್ಸರಿ ಫೇಲ್ ಆಗೋ ಚಾನ್ಸಸ್ ಇರುತ್ತೆ ಮೇಡಮ್. ಸರ್ಜರಿ ಆಪರೇಷನ್ ಒಂದೊಂದ್ಸರಿ ಅದು ಯಾವ ತರ ಇದೆ, ಯಾವ್ದು ಯೂಶಲಿ ಯುರೇತ್ರದ ಹತ್ರ ಅಂದ್ರೆ ಮೂತ್ರ ನಾವು ಹೊರಗೆ ಬಿಡ್ತೀವಲ್ಲ ಅಲ್ಲಿದ್ ಹತ್ರ ಇದೆಯೋ, ಮೂತ್ರ ನಾಳಗಳಿಗೆ ಹತ್ರ ಇದೆಯೋ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇದೆಲ್ಲ. ಮತ್ತೆ ಹಿಂದ್ಗಡೆನೂ ಅಷ್ಟೇ, ಅದು ಒಂದೊಂದ್ಸರಿ ಅವರು ಯಾಕೆಂದ್ರೆ ಅದು ಗುದದ್ವಾರದ ಹತ್ರ ಆಯ್ತು ಅಂತಂದ್ರೆ ಸ್ವಲ್ಪ ಆದಷ್ಟು ಫೈಬರ್ ಡಯಟ್ ಅಂತ ಏನ್ ಹೇಳ್ತೀವಿ, ಅಂದ್ರೆ ಜಾಸ್ತಿ ನಾರಿನಂಶ ಇರುವಂತ ಆಹಾರಗಳನ್ನ ತಗೋಬೇಕು ಅವರು. ಬೇದಿ ಗಟ್ಟಿ ಮಾಡ್ಕೋಬಾರ್ದು, ಆ ತರದ್ದೆಲ್ಲ ಇದಿರುತ್ತೆ. ಒಂದೊಂದ್ಸರಿ ಹೇಳಕ್ ಬರಲ್ಲ, ಎಲ್ಲಾ ಆಪರೇಷನ್ಗಳು 100% ಸಕ್ಸಸ್ ಆಗುತ್ತೆ ಅಂತ ಹೇಳಕ್ ಬರಲ್ಲ.
ಒಂದೊಂದ್ಸರಿ ಫೇಲ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತೆ 3 ತಿಂಗಳು ಬಿಟ್ಟು ಇನ್ನೊಂದ್ಸರಿ ರಿಪೇರಿ ಮಾಡ್ಬೇಕಾಗುತ್ತೆ. ಟ್ರೀಟ್ಮೆಂಟ್ ತಗೊಳ್ಬಹುದು. ಪ್ರಸೂತಿ ಫಿಸ್ತುಲಾ ಅನ್ನುವಂಥದ್ದು ತುಂಬಾ ಅಪರೂಪವಾಗಿ ಕೇಳಿ ಬರುವಂತ ಒಂದು ಸಮಸ್ಯೆ ಅಂತ ಅದನ್ನ ಕೇಳಿದಾಗ್ಲೂ ಕೂಡ ನಮ್ಗೆ ಹಾಗನ್ಸಿದ್ದು. ಓಕೆ, ಇದ್ರ ಬಗ್ಗೆ ಒಂದು ಸವಿಸ್ತಾರವಾದ ಮಾಹಿತಿಯನ್ನ ಕೊಟ್ಟಿದ್ದೀರಿ. ಹಾಗೆ ಏನು ಮೇ 23ರಂದು ಅಂತಾರಾಷ್ಟ್ರೀಯ ಪ್ರಸೂತಿ ಫಿಸ್ತುಲಾ ನಿರ್ಮೂಲ ದಿನದ ಹಿನ್ನೆಲೆಯಲ್ಲಿ ಇದ್ರ ಬಗ್ಗೆ ಮಾತಾಡಿದ್ದು, ಅದಕ್ಕಾಗಿ ನಿಮ್ಗೆ ಧನ್ಯವಾದಗಳು. ನಮಸ್ತೆ. ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಮೇಡಮ್. ಇದುವರೆಗೂ ಆರೋಗ್ಯ ಕಾರ್ಯಕ್ರಮದಲ್ಲಿ ದಾವಣಗೆರೆಯ ಎಸ್ಎಸ್ ಹೈಟೆಕ್ ಹಾಸ್ಪಿಟಲ್ನ ಪ್ರಾಧ್ಯಾಪಕರು, ಪ್ರಸೂತಿ ಮತ್ತು ಸ್ತ್ರೀ ರೋಗ ತಜ್ಞರಾದ ಡಾಕ್ಟರ್ ಬಂದಮ್ಮ ನರೇಂದ್ರ ಎಸ್ ಅವರೊಂದಿಗೆ ಪ್ರಸೂತಿ ಪಿಸ್ತೂಲ ಕುರಿತು ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ದ್ಯಾಮಲಾಂಬಿಕಾ ಎಂಎಸ್.